ಒಸಿನೇ ಮಾಡು ವೈನಾಗ್ ಮಾಡು. ಬಿಡ್ರಿ ನಾನು ಟೀ ಮಾಡ್ತೀನಿ. ಮಾಡ್ತೆ ಬಿಡ, ನಾನೊಂದು ದಿನ ಅಪ್ರೂಪದಂಗೆ. ನೀವು ಚೆನ್ನಾಗಿ ಮಾಡಲ್ಲ, ನಂಗೆ ಕುಡಿಯೋಕ್ಕಾಗಲ್ಲ ಬಿಡಿ. ಎಷ್ಟೆಷ್ಟು ನಾನು ಅಳತೆ ಮಾಡಿ ವಾ, ನನ್ನ ಕೈಯಲ್ಲಿ ಒಂದ್ಸರಿ ಕಾಫಿ ಕುಡಿದು ನೋಡು. ಫಸ್ಟ್ ನಾನು ಹೋಟ್ಲ್ ಕೆಲ್ಸಕ್ಕೆ ಹೋದಾಗಲೇ ಕಾಫಿ ಬಟ್ಟ ನಾನು, ಗೊತ್ತಾ? ವೃತ್ತಿ ನನ್ನ ಹೋಟೆಲ್ ಜೀವನದ್ದೇ ಕಾಫಿ ಬಟ್ಟ. ನೋಡ್ತೀನಿ ಇವತ್ತು ಚೆನ್ನಾಗಿ ಮಾಡಿದ್ರಿ ಅಂದ್ರೆ ಡೈಲಿ ನೀವೇ ಮಾಡ್ಬೇಕು. ಡೈಲಿ ಎಲ್ಲ ಮಾಡಲ್ಲ, ಅಪರೂಪದಂಗೆ ಸ್ನಾನ ಮಾಡ್ತಿದ್ದಿಲ್ಲ ಅಂತ ಅಲ್ಲ, ಯಾಕೆ ಪಪ್ಪ ಬಂದಿತ್ತೆ ಅಂತ. ಒಪ್ಪ ಬಂದಿತ್ತೆ ಅಂತ ಅಲ್ಲ, ಅವರು ಬಂದವ್ರೆ, ನನಗೂ ಕುಡಿಯಂಗೆ ಐತೆ. ನೀನು ಇನ್ನೂ ರೆಡಿಯಾಗಿ ಟೀ ಕುಡೋದು ಎಷ್ಟೊತ್ತಾಗುತ್ತೆ ಅಂತ ನಾನು ಮಾಡ್ತಾ ಇರೋದು. ದಿನ ನೀವೇ ಮಾಡ್ಬೇಕಿನ್ನ. ದಿನ ಯಾಕೆ ಮಾಡಕ್ ಹೋಗೋಣ? ಮಾಡಬೇಕು. ಎಷ್ಟಾಗ್ತೀರಾ? ಅಳತೆಗೆ ತಕ್ಕಷ್ಟು. ನಾನು ಒಂದೇ ಸಲ ಹಾಕಿದ್ರೆ ಸೋಸ್ ಕೊಡ್ತಾ ಇರೋದೆ. ಗೊತ್ತಾಗೈತೆ ಹಾಕ್ತೀನಿ. ನಮ್ಗಿನ್ನು ಫಸ್ಟ್ ಅಳತೆ ಅಲ್ಲ. ಈ ಟೀ ಕುಡಿಯೋಕೆ ಕಾಶ್ಮೀರಿಗೆ ಹೋಗಿ ಕುಡಿಬೇಕು. ಕಾಶ್ಮೀರಿ ಟೀ ಕುಡಿದ್ ನೋಡಿ, ಹಾಗೆ ಪಂಚಾಮೃತ ಕುಡ್ದಂಗೆ ನಾನು ಮಾಡಿದ್ದು ಕೈ ತೋರಿಸಿ ಒಂದ್ಸಲ ನಿಮ್ ಕೈಯ. ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ವರ್ಷ ಎಲ್ಲ ಕ್ಲೀನ್ ಮಾಡಿ ಹೋಯ್ತೀನಿ. ಇದೆಲ್ಲ ಗಲೀಜ್ ಮಾಡ್ಕೊಂಡು ಕೆಲಸ ಹಂಗೆ ಕಣವ. ಇಲ್ಲಿ ಕ್ಲೀನ್ ಮಾಡಿದ್ದೀನಿ. ನನಗೆ ಹೆಲ್ಪ್ ಮಾಡಕ್ ಹೋಗಿ ಇವರು ಇನ್ನೂ ಅರ್ಧ ನಂಗೆ ಕೆಲಸ ಕೊಡ್ತಾರೆ. ಈಗ ನೋಡು ಕುಡಿ. ಹೆಂಗಿತ್ತು ಪುಟ್ಟಿ? ಸೂಪರ್. ನಾನ್ ಮಾಡೋದ್ಕಿಂತ ಸೂಪರಾ? ನಿಮ್ಗಮ್ಮ? ಅಮ್ಮಂಗೆ ಹಾಕಿ ಹಾಕಿ ಗಿಡನ ಯಾವ ಗಿಡ ಹಾಕಿದೀನಿ ಅಂತಾನೆ ಕನ್ಫ್ಯೂಸ್ ಆಗೋಯ್ತೆ. ಇದು ಹಬ್ಬೆ ಅಲ್ವಲ್ಲ, ಹಂಗೆ ಇದೈತೆ. ಆ ಕಡೆ ಗಿಂಟ್ ಕೇಳ್ರಿ. ಅಲ್ಲ, ಹಂಗೆ ಎಲೆ ಎಲೆನೇ ತೆರ್ಕೊಡ್ರಿ, ಸಿಗುತ್ತೆ ಮತ್ತೆ. ತುದಿ ಹಿಡ್ಕೊಂಡ್ ಗಿಂಟ್ ಕೇಳಿ. ಅಯ್ಯೋ, ಬಿಸಿಲು ಚಿಣಿಮಣ್ಣು ಗುಡತೈತೆ. ಬಿಸಿಲು ಹೊಡಿಬೇಕು ಮೈಗೆ. ಎಂತೆಂಥದನ್ನ ಬಿಡಿಸ್ತಿದ್ರಲ್ಲ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿತ್ತು. ಹೊಸರು ಕೆಂಪುಗಿದ್ದು ಬಿಡಿಸೋಕೆ ನಮ್ದು RCC ಮೇಲೆಲ್ಲ ಸ್ವಲ್ಪ ಪಾಚಿ ಬಂದಿತ್ತು. ಈ ಸಲ ಮಳೆ ಜಾಸ್ತಿ ಆಗಿದ್ರಿಂದ ಕ್ಲೀನ್ ಮಾಡ್ತಾ ಇದ್ವಿ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ಇದು? ಅಲ್ಲ, ಚಡ್ಡಿ ಮತ್ತೆ ಬನಿಯನು. ಕೆಲಸ ಮಾಡಿದ್ರೆ ಪರಿಪೂರ್ಣವಾಗಿ ಮಾಡ್ಬೇಕು, ಅದು ನನ್ನ ಸಿದ್ಧಾಂತ. ಒಸಿನೇ ಮಾಡು ವೈನಾಗ್ ಮಾಡು. ಒಸಿನೇ ಮಾಡು ವೈನಾಗ್ ಮಾಡು. ನೀರಾಕ್ಲಾ? ಹಂಗೆ ತೋರ್ಸಿ ನಿಮ್ ಬಟ್ಟೆನ. ರೀ, ನಿಮ್ ಬಟ್ಟೆ ತೋರ್ಸಿ. ಅಯ್ಯೋ, ಡಿಸೆಂಬರ್ ಲಾಸ್ಟ್ ವೀಕಲ್ಲಿ ಮಗನ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಹಾಗೆ 7 days ರಜಕ್ಕೆ ಮನೆಗೆ ಕಳಿಸ್ತಾ ಇದ್ರು. ಸೊ ನಾನು ಹೋಗಿದ್ದೆ ಕರ್ಕೊಂಡು ಬರೋದಕ್ಕೆ ಅಂತ. ಇವನು ಮನಿತ್ತು, ನನ್ನ ಮಗನ ಫ್ರೆಂಡ್. ಇವನು ಕೂಡ ಹಾಸನವನ್ನೇ. ಇವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಇವನು ಇನ್ನೇನು ಪರ್ಫಾರ್ಮೆನ್ಸ್ ಮುಗಿತಾ ಬಂತು. ನನ್ನ ಮಗಂದು ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಫೋನ್ ಮಾಡಿದಾಗೆಲ್ಲ ಹೇಳ್ತಾ ಇದ್ದ, ಬೇಗ ಬನ್ನಿ ಮಮ್ಮ ಅಂತ ಹೇಳ್ಬಿಟ್ಟು. ಮಕ್ಕಳೆಲ್ಲ ಸ್ಟೇಜ್ ಬ್ಯಾಕ್ ಸೈಡ್ ಇರ್ತಾರೆ. ನಮಗೆ ಮಕ್ಕಳನ್ನ ನೋಡೋದಕ್ಕೆ ಬಿಡಲ್ಲ ಟೀಚರ್ಸ್ ಯಾರೂ ಕೂಡ. ಅಲ್ಲಿ ಹೋಗೋದಕ್ಕೂ ಬಿಡಲ್ಲ. ನನ್ನ ಮಗನ ಸ್ಟಾರ್ಟ್ ಆಯಿತು. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ನನ್ನನ್ನೇ ಎಲ್ಲ ಕಡೆ ಹುಡುಕ್ತಾ ಇದ್ದಾನೆ. ಇವಾಗ ನೋಡ್ದ, ಸ್ಮೈಲ್ ಮಾಡ್ತು ನನ್ನನ್ನು ನೋಡಿಬಿಟ್ಟು. ಮತ್ತು ಹಂಗೆ ಡ್ಯಾನ್ಸ್ ಕಡೆ ಕಾನ್ಸಂಟ್ರೇಷನ್ ಆದ. ತುಂಬ ಚೆನ್ನಾಗಿ ಮಾಡ್ದ. ಬಟ್ ಇದನ್ನು ಮ್ಯೂಸಿಕ್ ಎಲ್ಲ ಸೇರಿಸಿ ಹಾಕೋಕ್ಕಾಗ್ತಾಯಿಲ್ಲ, ಯಾಕೆಂದರೆ ಕಾಪಿರೈಟ್ ಬರುತ್ತೆ ಯೂಟ್ಯೂಬಲ್ಲಿ. ಹಾಗಾಗಿ ಇನ್ನೇನು ನನ್ನ ಮಗಂದು ಮುಗೀತು ಡ್ಯಾನ್ಸು. ಮನಿದ ಫ್ಯಾಮಿಲಿಯವ್ರು ಬಂದಿದ್ರಲ್ಲ, ನಮ್ಮ ಜೊತೆ ಹೋಗೋಣ ಅಂತ ಕರೆದ್ರು. ಸೊ ನಾವು ಈಗೆಲ್ಲ ಕೊರಗಜ್ಜಾಗಿ ಬಂದಿದ್ದೀವಿ. ಅಲ್ಲಿ ನಮಗೆ ತರುಣ್ ಸುಧೀರ್ ಅವರು ಸಿಕ್ಕಿದ್ರು. ಖುಷಿ ಆಯಿತು. ಅವ್ರ ಜೊತೆ ಒಂದು ಫೋಟೋನು ತೊಗೊಂಡ್ವಿ. ಅಲ್ಲಿಂದ ಮಕ್ಕಳು ಹಾಸ್ಟೆಲಲ್ಲಿ ಇರ್ತಾರಲ್ವ, ತುಂಬ ನಾನ್ ವೆಜ್ ತಿನ್ನಂಗಾಗಿರುತ್ತೆ. ಸೊ ಎಲ್ಲರೂ ಅಲ್ಲೇ ಒಂದು KFC ಇತ್ತು. KFCನಲ್ಲಾದರೆ ಆರಾಮಾಗೆಲ್ಲ ತಿಂತಾರೆ. ಸೊ ನನಗೂ ಕೂಡ ಇಷ್ಟ KFC. ಎಲ್ಲ ತಿನ್ಕೊಂಡು ಹಾಗೆ ಮಾತಾಡ್ತಾ ಬೀಚಿಗೆ ಅವರು ಎಲ್ಲ ರೆಡಿಯಾಗಿ ಬಂದಿದ್ದರು ಬೀಚಿಗೆ ಹೋಗೋದಕ್ಕೆ ಅಂತ. ಬಟ್ ನಾನು ಈ ಕಡೆಯಿಂದ ಬಸ್ಸಲ್ಲಿ ಹೋಗಿದ್ದು. ನನಗೇನು ಬೀಚಿಂದೇನು ಪ್ಲ್ಯಾನ್ ಇರಲಿಲ್ಲ. ಅವ್ರ ಜೊತೆ ಹೋಗಿದ್ದರಿಂದ ನಾನು ಹೋದೆ. ನಾವು ಹೋಗಿದ್ದು ಉಡುಪಿ ಕಾಪು ಬೀಚಿಗೆ ಹೋದ್ವಿ. ಅದಂತೂ ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ನಾನು ಒನ್ ಟೈಮ್ ಹೋಗಿದ್ದೆ, ಈಗ ಒಂದು 3 yearsಲ್ಲಿ. ಹಾಗಾಗಿ ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ಮನಿತವ್ರ ಪಪ್ಪ ಅಲ್ಲಿಗೆ ಕರ್ಕೊಂಡೋದ್ರು. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಪ್ರಿಯಾ ಅವರಂತೂ ತುಂಬ ಎಂಜಾಯ್ ಮಾಡಿದ್ರು. ಮಕ್ಳಕ್ಕಿಂತ ಅವರೇ ಎಂಜಾಯ್ ಮಾಡಿದ್ರು.
ಕಾಪುನಲ್ಲಿರೋ ಲೈಟ್ ಹೌಸಲ್ಲಿ ಲೈಟ್ ಆನ್ ಆಗೋದು ಟೈಮು 7 PM. ಹಾಸನಿಗೆ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಬೀಚಲ್ಲಿ ಅಷ್ಟೇ ಆಟ ಆಡ್ಕೊಂಡು ಹೊರಟ್ವಿ. ಕಾಪು ಬೀಚಿಗೆ ಹೋದ್ರೆ ಅಟ್ಲೀಸ್ಟ್ ಒಂದು 8-9 ತನಕ ಇದ್ದು ಬರಬೇಕು. ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ನೈಟ್ ಟೈಮು. ಹಾಸನ್ಗೆಲ್ಲ ಬಂದಿದ್ದು ನಾವು 12 o'clock ಆಗೋಯ್ತು. ನೆಕ್ಸ್ಟ್ ಡೇ ಮಗ ಬಂದಿದ್ನಾ, ಸೊ ವೀಣಕ್ಕ ಬಿಸಿಬೇಳೆ ಬಾತ್ ಮಾಡಿದ್ರಂತೆ. ನನ್ನ ಮಗಂಗೆ ಬಿಸಿಬೇಳೆ ಬಾತ್ ಅಂದರೆ ತುಂಬಾನೇ ಇಷ್ಟ. ಅವ್ನು ಬಂದಿದ್ದಾನಲ್ಲ ಅಂತ ತೊಗೊಂಡು ಬಂದಿದ್ರು. ಚೆನ್ನಾಗಿ ಕುತ್ಕೊಂಡು ಬಾರಿಸ್ತಾ ಇದ್ದಾನೆ ಅವ್ರ ಜೊತೆ. ಹೆಂಗಿದೆ ಬಿಸಿಬೇಳೆ ಬಾತ್? ಅವನಿಗೆ ಇಷ್ಟ, ದಿನಿಗೂ ಇಷ್ಟ ಅನ್ಸುತ್ತೆ. ಅವ್ರಿಗೂ ಇಷ್ಟ, ನಮ್ಮ ಆದೇಶಗೂ ಇಷ್ಟ. ಊರಿಂದ ಪಪ್ಪ ಮತ್ತೆ ಮಮ್ಮಿನೂ ಕೂಡ ಬಂದ್ರು. ಮಗ ಬಂದಿದ್ನಲ್ಲ, ನಾನು ವಿಡಿಯೋ ಹಾಕ್ದಾಗೆಲ್ಲ ನನಗೂ ಗಿಣ್ಣ ಕೊಡಿ ಅಂತ ಮೆಸೇಜ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ ಮಮ್ಮಿ. ಮಗನಿಗೆ ಗಿಣ್ಣ ಅಂದರೆ ತುಂಬಾ ಇಷ್ಟ. ಪ್ರತಿ ಸಲನೂ ಮಮ್ಮಿ ಮಿಸ್ ಮಾಡ್ದಂಗೆ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಮಮ್ಮಿ ಹೋಗೋ ತನಕ ಅವನಿಗೆ ಊಟ ಮಾಡೋದಕ್ಕೆ ಕೈ ಬಾಯೊಳಗಡೆ ಹೋಗಲ್ಲ, ಮಮ್ಮಿನೇ ಮಾಡಿಸ್ಬೇಕು. ಅವ್ನು ಬಂದಿರೋದೇ 7 days ರಜಕ್ಕಾಗಿದ್ದರಿಂದ ನಮಗೂ ಕಳ್ಸೋಕ್ಕಾಗಲ್ಲ, ಅವ್ನ ಜೊತೆ ಇರಬೇಕು ಅನಿಸುತ್ತೆ. ಮಮ್ಮಿ ಊರಿಗೆ ಕಳಿಸು ಅಂದ್ರೂ ಕಳ್ಸೋಕ್ಕಾಗಲ್ಲ. ಸೊ ಮಮ್ಮಿನೇ ಬಂದು ಅವ್ನು ಹೋಗೋ ತನಕ ಹಾಸನಲ್ಲೇ ಇದ್ಬಿಡ್ತಾರೆ. ಮಮ್ಮಿ ಅಣ್ಣನ ಮನೆಯಲ್ಲೇ ಹಾಸನಲ್ಲೇ ಇರೋದ್ರಿಂದ ಮಮ್ಮಿ ಹೋಗಿ ಬರ್ತೀನಿ ಅಂತ ಅಂದರು. ಜನಕ್ಕೂ ಮಮ್ಮಿನೂ ಬಿಟ್ಟು ಹೋಗಿದ್ವಿ. ಸಂಜೆ ನಾವು ಕೂಡ ಹೋದ್ವಿ. ತುಂಬ ದಿನ ಆಗಿತ್ತು ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ರು. ಮಮ್ಮಿಯವರು ಚೈಲ್ಡ್ಹುಡ್ ಡೇಸ್ನೆಲ್ಲನೂ ನೆನಪಿಸ್ಕೊಂಡು ಮಾತಾಡ್ತಾ ಕೂತಿದ್ರು. ಹಿಂದಿ ಪಿಕ್ಚರ್ ಕರ್ಕೊಂಡೋಗಿ ಕಲಂಡೆ ತಗೊಂಡ್ಕೊಡ್ತು. ಒಂದು ತಲೆ ಮೇಲೆ ಏನೇನು ಚಾಕ್ಲೇಟು ಕಲಂಡೆನು ತಿನ್ಕೊಂಡು ಬರೀ ಕಲರ್ ಐತೆ ಚಾಕ್ಲೇಟ್ ತಗೊಂಡ್ಕೊಡ್ತು. ಹಂಗೆ ಮಾಡ್ತಾರೆ. ಆಟ ಮಾಡಿದ್ರೆ ನಾನು ಹಿಂದಿಗೆ ಬಂದರೆ ಆಟ ಮಾಡಿಲ್ಲ. ಅಲ್ಲೆಲ್ಲ ಸಿದ್ದಾಪುರದಲ್ಲಿ ಹಿಡಿದಲ್ಲ, ಇಲ್ಲಿ ಬಂದು ಇವ್ರು ಬಿಟ್ಬಿಟ್ಟವ್ರೆ ಮಂಜಾನೆ ಇವ್ರು ಇಟ್ಬಿಟ್ಟು ಓಡ್ ಎಲ್ಲ ನಮ್ಮ ಕೃಷ್ಣ ಮಂಜ ನಾನು ತೆಗಮ್ಮ ಎಲ್ಲ ಸೇರ್ಕೊಂಡ್ಬಿಟ್ರಲ್ಲಿ. ಅಯ್ಯೋ ಮನೇಲಿ ಬಬ್ಬೆ ಕೆರವಳಿಗೆ ಹೋಗೋರು ಎಲ್ಲೂ ಬಿಡ್ತಿರಲಿಲ್ಲ. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಕೇಸರಿಬಾತ್ ಮಾಡ್ತಾರೆ. ಯಾವುದೇ ಹೋಟೆಲಲ್ಲೂ ಕೂಡ ನನಗೆ ಆ ಟೇಸ್ಟ್ ಸಿಕ್ಕಿಲ್ಲ. ತುಂಬ ದಿನದಿಂದ ಹೋಗಬೇಕು ಅತ್ತೆ ಜೊತೆ ಕೇಸರಿಬಾತ್ ಮಾಡಿಸ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇದೆ. ಬಟ್ ಹಿಂಗೆ ಹೋಗ್ತೀವಿ ಹಿಂಗೆ ಬರ್ತೀವಿ ಕೆಲಸ ಇದ್ದಿದ್ದರಿಂದ. ಅತ್ತೆಗೆ ಹೇಳಿ ಬಂದಿದ್ದೀನಿ ಒಂದಿನ ಬರ್ತೀನಿ ಅಂತ ಕೇಸರಿಬಾತ್ ಮಾಡಿ ನಾನು ವೀಡಿಯೋನೂ ಮಾಡ್ತೀನಿ. ಏಕೆಂದರೆ ಅಷ್ಟು ಚೆನ್ನಾಗಿರುತ್ತೆ. ಹೆಂಗೆ ಮಾಡ್ತಾರೆ ಅಂತಲೂ ನಾನು ನೋಡ್ಕೊಬೇಕು. ಇಷ್ಟು ವರ್ಷ ತಿಂದಿದ್ದೀನಿ, ಆದರೆ ಹೆಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಥರ ಮಾಡಿದ್ರೆ ಆ ಟೇಸ್ಟು ಬರೋದೇ ಇಲ್ಲ. ಹಾಗಾಗಿ ಅವರು ಮಾಡೋದನ್ನ ಒಂದ್ಸಲ ಲೈವಲ್ಲೇ ನೋಡಿಬಿಟ್ಟು ವೀಡಿಯೋನೂ ಮಾಡ್ತೀನಿ. ನಾನು ನಮ್ಮ ಮನೆಯವರು ಸಂಜೆ ಟೈಮು ಒಂದು ಶಟಲ್ ಆಡೋ ಅಭ್ಯಾಸನ ಇತ್ತೀಚೆಗೆ ಮಾಡ್ಕೊಂಡಿದ್ವಿ. ನನ್ನ ಮಗಂಗಂತೂ ತುಂಬಾ ಇಷ್ಟ. ಅಲ್ಲಿ ವೀಕ್ಲಿ ಒನ್ಸ್ ಸ್ಕೂಲಲ್ಲಿ ಆಟ ಆಡ್ತಾನಂತೆ. ನನ್ನ ಮಗ ಏನು 7 days ಇದ್ದ, ಆ 7 days ಒಂದಿನೂ ಬಿಡ್ದಂಗೆ ಶಟಲ್ ಆಡಿದ್ದಾನೆ. ಸ್ಕೂಲ್ಗೆ ಹೋದ್ಮೇಲೆ ಫೋನ್ ಕಾಲ್ ಇತ್ತು. ಅವ್ನು ಫೋನ್ ಮಾಡಿದಾಗ ಹೇಳ್ತಾ ಇದ್ದ ಅವ್ನ ಫ್ರೆಂಡ್ಸ್ ಎಲ್ಲ ಏನೋ ಒಂದು ವಾರಕ್ಕೆ ಹೋಗಿ ಇಷ್ಟು ಚೆನ್ನಾಗಿ ಆಟ ಆಡೋದು ಕಲ್ತ್ಕೊಂಡ್ಬಂದಿದ್ಯಾ ಅಂತ ಅಂತಿದ್ರಂತೆ. ಹಂಗಂತ ಹೇಳ್ತಾ ಇದ್ದ. ಮಮ್ಮಿ ಇದ್ದರೆ ಸಾಕು ಅವನಿಗೆ, ನಾನು ಬೇಡವೇ ಬೇಡ. ಚಿಕ್ಕದ್ರಲ್ಲೂ ಹಂಗೇ, ಇವಾಗಲೂ ಹಂಗೇ. ಇನ್ನು ಮಮ್ಮಿ ಇದ್ರಂತೂ ಆವಾಗಲೇ ಹೇಳಿದ್ನಲ್ಲ, ಒಂದು ತುತ್ತು ಊಟನೂ ಕೂಡ ಅವ್ನು ಮಾಡಲ್ಲ, ಮಮ್ಮಿನೇ ತಿನ್ನಿಸ್ಬೇಕು. ಜನಕ್ಕೆ ಬಂದಿದ್ದ ಅಂತ ಆಂಟಿನೂ ಕೂಡ ಬಂದರು. ಇವನು ಬಂದಿದ್ದಲ್ಲ ಅಂತ ಹೇಳ್ಬಿಟ್ಟು ಮಮ್ಮಿ ಮಿಕ್ಸ್ಚರು ಮತ್ತು ಸರ್ಜಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ಮಾಡ್ತಾರೆ. ನನ್ನ ಮಗ ಸರ್ಜಪ್ಪ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಅದೆರಡನ್ನ ಮಾಡೋದಕ್ಕೆ ಅಂತ ಉಳಿಸ್ಕೊಂಡಿದ್ರು, ಹಬ್ಬದಲ್ಲಿ ಮಾಡಿರಲಿಲ್ಲ. ಸೊ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ. ನಾನು ಈ ಸರ್ಜಪ್ಪ ವೀಡಿಯೋನ ಆಲ್ರೆಡಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ನಂದು ಇನ್ಸ್ಟಾದಲ್ಲೂ ಹಾಕಿದ್ದೀನಿ, ಹಾಸನ್ ಬಡೀಸ್ ಅನ್ನೋ ಪೇಜಲ್ಲಿ. ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲೂ ಕೂಡ ಹಾಕಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡಿ. ಸಜ್ಜಪ್ಪ ಒಂದೇ ಅಲ್ಲ, ಮಿಕ್ಸ್ಚರ್ ಮಾಡ್ತಾರೆ ಮಮ್ಮಿ, ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಅದನ್ನು ಕೂಡ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಅದನ್ನು ಕೂಡ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ತುಂಬ ಈಸಿಯಾಗಿ ಮಾಡ್ಬೋದು. ಮಕ್ಕಳು ಕೇಳ್ತಿರ್ತಾರಲ್ವ ಸ್ನ್ಯಾಕ್ಸು ಅಂತ, ಹೊರ್ಗಡೆದನ್ನು ಕೊಡ್ಸೋದಕ್ಕಿಂತ ಇದೆಲ್ಲ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ. ಸುಮ್ಮಮ್ಮ ಆಡ್ತಿದ್ದಾರೆ.
ತೋತೆ ಅದೇ ಮಗ ನಾನು ಹೋಗಲ್ಲ ಈ ಸಲ ದಿನ ಹೋಯ್ತಾರೆ ನಾನು ಹೋಗಲ್ಲ ಸೊಟ್ಟ ಅದ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡ್ತೀವಿ ಮಮ್ಮಿ, ನಿನ್ನ ಕಲೆ ನನಗೆ ಬರಲೇ ಇಲ್ವಲ್ಲ, ಅದು ಭಾರಿ ಬೇಜಾರಾಗುತ್ತೆ ನನಗೆ ಒಂದೊಂದ್ಸಲ. ಸೋಮಿ ಎಷ್ಟು ಚೆನ್ನಾಗಿ ಬಿಡ್ತಾರೆ ಮಗು. ಸೌಮ್ಯ ರಮ್ಯಕ್ಕ ಆಸೆನೆ ಬರೀತಾವೆ. ಹಾಂ ರಮ್ಯಕ್ಕ ಚೆನ್ನಾಗಿ ಬಿಡ್ತಾಳೆ, ಅವತ್ತು ಬಿಟ್ಟಿದ್ಲಲ್ಲ. ನನಗದು ತಲೆಗೆ ಹೋಗಲ್ಲ, ನೀನು ಹಿಂಗೆ ಬಿಟ್ರೆ. ಮಗ ಹೋಗೋ ತನಕನೂ ಮಮ್ಮಿ ಹೋಗಲ್ಲ ಅಂತ ಬಂದಿದ್ರು. ಅಲ್ಲಿ ಕೆಲಸಕ್ಕೇನೋ ಜನ ಬಂದಿದ್ದಾರೆ, ಇನ್ನು ಅವರಿಗೆ ಅಡುಗೆ ತಿಂಡಿ ಎಲ್ಲ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದಾರೆ. ನೆಕ್ಸ್ಟ್ ಡೇನೇ ನನ್ನ ಮಗ ಹೋಗ್ತಾನೆ ಮಂಗಳೂರಿಗೆ. ಬಟ್ ಮಮ್ಮಿ ಹೋಗುವಾಗ ಸ್ವಲ್ಪ ಬೇಜಾರು ಮಾಡ್ಕೊಂಡ, ಇರಿ ಮಮ್ಮಮ್ಮ ನನ್ನನ್ನು ಕಳಿಸಿ ಹೋಗುರಂತೆ ಅಂತ ಹೇಳ್ತಾ ಇದ್ದ. ಶಿವಾನಿ ಕೂಡ ಬಂದರು, ನನ್ನ ಮಗ ಬಂದಿದ್ನಲ್ಲ ಅಂತ. ಇವರು ನಮ್ಮ ಮನೆಯವರ ಅಕ್ಕನ ಮಕ್ಕಳು. ಪ್ರತಿ ಸಲನೂ ಬಿಡೋದಕ್ಕೆ ನಾನು ಹೋಗ್ತಾ ಇದ್ದೆ, ಬಟ್ ಈ ಸಲ ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವ್ರ ಫ್ರೆಂಡ್ ಹೋಗಿದ್ರಿಂದ ನಾನು ಹೋಗಲಿಲ್ಲ. ನನ್ನ ಮಗ ಬೇಜಾರು ಮಾಡ್ಕೊಳ್ತಾ ಇದ್ದ, ನೀವು ಬನ್ನಿ ಮಮ್ಮ ಅಂತ. ಇದೊಂದು ಸಲ ಕಣಪ್ಪ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಂದ್ವಿ. ನನ್ನ ಮಗ ಏನು ಆಟ ಮಾಡಲ್ಲ, ಓಕೆ ಅಂತ ಹೇಳ್ತಾನೆ. ಒಂದು 15 ದಿನದ ವೀಡಿಯೋನ ಒಂದು ವೀಡಿಯೋದಲ್ಲಿ ಎಲ್ಲ ಮರ್ಜ್ ಮಾಡಿ ಹಾಕ್ತಾಯಿದ್ದೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.